ನಮಗೆ ಮ್ಯಾಮ್ ಇವತ್ತು ಬಂದು ಟೀಮ್ ವರ್ಕು ಮತ್ತು ಕರಿಯರ್ ಹೆಂಗೆ ಚೂಸ್ ಮಾಡಬೇಕು ಅದಿದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಮತ್ತು ನಮ್ಮ ಬೆಂಚಲ್ಲಿ ಒಂದು 5 ಜನ ಕೂತಿದ್ವಿ, ಟೀಮ್ ವರ್ಕ್ ಹೆಂಗೆ ನಡೆಯುತ್ತೆ ಅದರ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಮತ್ತು ನಾವು ಚಿಕ್ಕವ್ರೇನಾದರೂ ತಪ್ಪು ಮಾಡಿದ್ರೆ ಅವ್ರು ಬೈಬೇಕಾ, ಏನು ಮಾಡಬೇಕು ಅದೆಲ್ಲ ಹೇಳ್ಕೊಟ್ರು. ಮತ್ತು ಒಂದು ಸ್ಟೋರಿ ಕೂಡ ಹೇಳಿದ್ರು, ಕತ್ತೆ ಮತ್ತು ನರಿ ಸಿಂಹ ಅದ್ರ ಮೋರಲ್ ಬಂದುಬಿಟ್ಟು ನಾವು ಬೇರೆಯವ್ರು ಹೇಳಿದ ಮಾತನ್ನ ಕೇಳಬಾರ್ದು. ಅವ್ರು ಹೇಳ್ತಾರೆ ನಿಂಗಾಗಲ್ಲ, ನಿಂಗೆ ಮಾಡೋಕ್ಕೆ ಬರಲ್ಲ, ನಿನಗೇನು ಅಷ್ಟು ಯೋಗ್ಯತೆ ಇಲ್ಲ ಮಾಡೋಕ್ಕೆ ಅಂತಂದಾಗ ಅವ್ರ ಮಾತು ಕೇಳ್ದಿರ ನಾವು ನಮ್ಮಲ್ಲಿ ಬಿಲೀವ್ ಮಾಡಿಕೊಂಡು ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಎಲ್ಲ ನಮ್ಮ ಕೈಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು. ಮತ್ತು ಯಾರೋ ಇರ್ತಾರೆ, ಗ್ಲಾಸ್ನ ಮುಟ್ಟಿದ್ರು ಆ ಗ್ಲಾಸ್ ಬಿತ್ತು ಮುರಿದೋಯ್ತು, ಅವ್ರು ಹೆದ್ರುಕೋತಾರೆ, ಮ್ಯಾಮ್ ಬಂದರು ಬೈತಾರೆ, ನನ್ನ ಹೊಡಿತಾರೆ ಅಂತ ಭಯ ಪಡ್ಕೊಂಡು ಕುತ್ಕೊಂಡಿದ್ದಾಗ ಮ್ಯಾಮ್ ಬಂದು ಕೇಳ್ತಾರೆ, ಯಾರು ಮುರಿದಾಕಿದ್ದನ್ನು, ಯಾರು ಗ್ಲಾಸ್ನ ಬ್ರೇಕ್ ಮಾಡಿದ್ದು ಅಂತ. ಆವಾಗ ಬೇರೆ ಸ್ಟೂಡೆಂಟ್ಸ್ ನಿಂತ್ಕೊಂಡು ಹೇಳ್ತಾರೆ, ಮ್ಯಾಮ್ ಇವ್ನು ಮಾಡಿದ್ದು, ಇವನ್ನೆಲ್ಲ ಮುರಿದಾಕಿದ್ದಾನೆ ಅಂತ ಹೇಳಿದಾಗ ಅವ್ನಿಗೆ ಇನ್ನೂ ಭಯ ಆಗುತ್ತೆ. ಅದ್ರ ಬದಲಾಗಿ ಮ್ಯಾಮ್ ಇವ್ನು ಜಸ್ಟ್ ಅಲ್ಲಿ ನಡೀತಿದ್ದ, ಅಲ್ಲಿ ಟಚ್ ಮಾಡ್ದೆ, ಗ್ಲಾಸ್ ಬಿದ್ದೋಯ್ತು ಮುರಿದೋಯ್ತು ಅಂತ ಹೇಳಿದಾಗ ಅವ್ನಿಗೆ ಸ್ವಲ್ಪ ಭಯ ಕಡಿಮೆ ಆಗುತ್ತೆ. ಮತ್ತು ಅವ್ನು ನಿಂತ್ಕೊಂಡು ಅವನೇ ಒಪ್ಕೋತಾನೆ, ಮ್ಯಾಮ್ ನಾನೇ ಮಾಡಿದೆ, ನಾನು ಅಲ್ಲಿ ನಡೀತಿದ್ದೆ, ಜಸ್ಟ್ ಟಚ್ ಮಾಡಿದೆ, ಬೈ ಮಿಸ್ಸಾಗಿ ಆಗೋಯ್ತು, ಗೊತ್ತಿದ್ದೀರ ಮಾಡಲಿಲ್ಲ, ಮತ್ತು ನಾನು ಕ್ಲೀನ್ ಮಾಡ್ತೀನಿ, ಯಾರಿಗಾದ್ರು ಚುಚ್ಕೊಳುತ್ತಲ್ಲ ಮ್ಯಾಮ್, ಅವ್ರಿಗೆ ಅಂತಲ್ಲ ಬೇರೆಯವ್ರಿಗೆಲ್ಲ ಚುಚ್ಕೊಳ್ಳುತ್ತೆ, ನಾನು ಕ್ಲೀನ್ ಮಾಡ್ತೀನಿ ಅಂತ ಒಪ್ಕೋತಾನೆ.